ಅಲ್ಲಿಗೆ ಹೋಗಿರ್ತಾರೆ. ಓಕೆ ಓಕೆ ಪರವಾಗಿಲ್ಲ. ಹಿಂದಕ್ಕೆ ಹೋಗು. ನಾಡು ಕೆಂಪೇಗೌಡರು 517ನೇ ಜಯಂತ್ಯೋತ್ಸವನು ಈ ಏನು ಬಸವನಗುಡಿ ಹೆಬ್ಬಾಳ ಬಸವನಗುಡಿ ಸರ್ಕಲ್ಲು ಸುಧಾಮೂರ್ತಿ ರಸ್ತೆ ಇಲ್ಲಿ ಎಲ್ಲ ಕುಲ ಬಾಂಧವರು ಮತ್ತು ಸಂಘ ಸಂಸ್ಥೆಗಳು ಎಲ್ಲ ಈ ನಿವಾಸಿಗಳು ಎಲ್ಲ ಸೇರಿ ಇಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂದರೆ ಏನು ಮಾಜಿ ನಗರ ಪಾಲಿಕೆ ಸದಸ್ಯರು ಮತ್ತು ಶ್ರೀಧರ್ ಬಂದಿದ್ದರು, ನಾನಿದ್ದಿ ಮತ್ತು ಹಲವಾರು ಮಾಜಿ ಒಕ್ಕಲಿಗ ಸಂಘದ ಚಲುವರಾಜ್ ಇದ್ದಾರೆ, ಮತ್ತೆ ಈ ಹಾಲಿ ಅಧ್ಯಕ್ಷರು ವಿಕ್ರಾಂತ್ ಅಧ್ಯಕ್ಷರು ಬಾಬು ಇದ್ದಾರೆ, ಮತ್ತು ಎಲ್ಲ ಮುಖಂಡರುಗಳು ಹಲವಾರು ಮುಖಂಡರು ಕೃಷ್ಣಪ್ಪನವರು ಇದ್ದಾರೆ, ಮತ್ತೆ ಸ್ವಾಮಿಗೌಡರು ಇದ್ದಾರೆ, ಮತ್ತೆ ಶ್ರೀರಣ್ಣ ಇದ್ದಾರೆ, ಮತ್ತು ಎಲ್ಲ ಮುಖಂಡರುಗಳು ಸುಧಾ ಈ ಭಾಗದಲ್ಲಿ ಇವತ್ತು ಹಮ್ಮಿಕೊಂಡು ಪ್ರತಿ ವರ್ಷದಂತೆಯೇ ಈ ವರ್ಷನೂ ಸುಧಾ ಹಮ್ಮಿಕೊಂಡು ಈ ಭಾಗದಲ್ಲಿ ಬೆಳಗ್ಗೆ 8:30ಯಿಂದ ಇಟ್ಕೊಂಡಿದ್ದೀವಿ. ಇಲ್ಲಿಂದ ಏನು ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಇಲ್ಲಿಂದ ಹೆಬ್ಬಾಳಿನ ಬಾಗಿಲು ಹೊರಟಿ KRS ರಸ್ತೆಯಿಂದ ರೈಲ್ವೆ ಸ್ಟೇಷನ್ ಅಶೋಕ ರಸ್ತೆಗೆ ಹೊರಟಿ ಅಲ್ಲಿಂದ ಆಂಜನೇಯ ದೇವಸ್ಥಾನದ ಕೊಟ್ಟು ಅಲ್ಲಿಂದ ಮೆರವಣಿಗೆ ಮೂಲಕ ಎಲ್ಲರೂ ಕಲಾಮಂದಿರ ಕೊಟ್ಟು ಕಲಾಮಂದಿರದಲ್ಲಿ ಕಾರ್ಯಕ್ರಮ ಇರ್ತದೆ, ಅಲ್ಲೂ ಸುಧಾ ಎಲ್ಲ ಮುಗಿಸ್ಕೊಂಡು ಬರಬೇಕು ಅಂತೇಳಿ ಇವತ್ತು ಏನು ಕೆಂಪೇಗೌಡರು ಏನು ಬೆಂಗಳೂರಿಗೆ ಇವತ್ತು ಅವರು ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ, ಎಲ್ಲ ಜನಾಂಗಕ್ಕೂ ಎಲ್ಲ ವರ್ಗಕ್ಕೂ ಎಲ್ಲ ರಾಷ್ಟ್ರದವರು ಅಲ್ಲಿ ಸುಧಾ ಇವತ್ತು ಅಲ್ಲಿ ಬಂದು ಬೆಂಗಳೂರಲ್ಲಿ ವಾಸ ಪಡ್ತಾ ಇದ್ದಾರೆ. ಅವ್ರಿಗೂ ಸುಧಾ ಕೆರೆ ಕಟ್ಟಿ ಆಗ್ಬೋದು, ಬೆಂಗಳೂರು ಕಟ್ಟೋದೇ ಆಗ್ಬೋದು, ಅವರು ಹಲವಾರು ಅವರು ಹೇಳಿಕೆ ಅವರು ಮಾಡಿರುವಂಥದ್ದು ಹಲವಾರು ಸಾಧನೆಗಳಿದೆ. ನಮಗೂ ಸುಧಾ ಆ ಜನಾಂಗದಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಅಂತೇಳಿ ನಮಗೂ ಇಲ್ಲಿ ನಿಮಗೆ ಎಲ್ಲರೂ ಇಲ್ಲಿ ಇವತ್ತು ಸೇರಿ ನಾವು ಈ ಕಾರ್ಯಕ್ರಮನ ಮುಗಿಸಿದ್ದೀವಿ. ನಮಗೆ ಇದು ನಾನು ಎಲ್ಲರೂ ಅಲ್ಲಿಗೆ ಇವತ್ತು ಸೇರೋಣ ಆಂಜನೇಯ ದೇವಸ್ಥಾನಕ್ಕೆ ಅಂತ ಹೇಳಿ ನಾನು ಮಾತನಾಡ್ತೀನಿ. ಕೆಂಪೇಗೌಡರವರ 517ನೇ ಜಯಂತ್ಯೋತ್ಸವ ಅಂಗವಾಗಿ ನಾಡಿನ ಸಮಸ್ತರಿಗೂ ಕೆಂಪೇಗೌಡ ಜಯಂತ್ಯೋತ್ಸವ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹೆಬ್ಬಾಳಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ವಿಶೇಷವಾಗಿ ನಮ್ಮ ವಿಕ್ರಾಂತ್ ನೌಕರರ ಒಕ್ಕಲಿಗರ ಸಂಘದವರು, ವಿಕ್ರಾಂತ್ ನೌಕರರು ಹಾಗೂ ಎಲ್ಲ ಸಮುದಾಯದವರು, ಹೆಬ್ಬಾಳು ಕಾಲೋನಿ ಅಂಬೇಡ್ಕರ್ ಸಮುದಾಯದ ನಮ್ಮ ಮುಖಂಡರು ಹಾಗೂ ಲಿಂಗಾಯತ ಸಮುದಾಯದವರು ಎಲ್ಲ ಸಮುದಾಯದವರು ಇವತ್ತು ಬಹಳ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇವತ್ತು ಏನು ಸ್ಕೂಟರ್ ರ್ಯಾಲಿ ಮುಖಾಂತರ ಹೆಬ್ಬಾಳು ಮುಖಾಂತರ KRS ರೋಡಿಂದ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ತಲುಪ್ತಾ ಇದೆ. ಅಲ್ಲಿ ಮೆರವಣಿಗೆ ಮುಖಾಂತರ ಕಲಾಮಂದಿರವನ್ನು ತಲುಪಿ ಅಲ್ಲಿ ಸುಮಾರು 450 ಹೆಚ್ಚು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದೀವಿ. ಈ ನಾಡನ್ನ ಕಟ್ಟಿದಂಥ ಕೆಂಪೇಗೌಡರಿಗೆ ಏನಿವತ್ತು ಬೆಂಗಳೂರಲ್ಲಿ ಇಡೀ ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರು ಮಾಡಕ್ಕೆ ಸಾಧ್ಯ ಆಗಿದೆ. ಇದು ಕಾರಣಕರ್ತರಾದಂಥ ಕೆಂಪೇಗೌಡರು. ಅವತ್ತು ಮೂಲಭೂತ ಸೌಕರ್ಯಗಳಾಗ್ಬೋದು, ಕೆರೆ ಕಟ್ಟೆಗಳಾಗ್ಬೋದು, ಮಾರ್ಕೆಟ್ ಆಗ್ಬೋದು, ಸುಸಜ್ಜಿತವಾಗಿ ಒಂದು ಏನು ಯೋಜನೆಯನ್ನು ಇಟ್ಕೊಂಡು ಬೆಂಗಳೂರು ನಿರ್ಮಾಣ ಮಾಡಿದ್ರು. ಆ ನಿರ್ಮಾಣ ಮಾಡಿದ್ದಕ್ಕೆ ಇವತ್ತು ಸಿಲಿಕಾನ್ ಸಿಟಿ ಆಗಿ ನಿರ್ಮಾಣ ಆಗಿದೆ. ನಮ್ಮೆಲ್ಲರ ಹೆಮ್ಮೆಯ ನಾಡು, ಹೆಮ್ಮೆಯ ಒಂದು ಬೆಂಗಳೂರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಕ್ಕೆ ಸಾಧ್ಯ ಆಗಿದ್ದು ಕೆಂಪೇಗೌಡರಿಂದ. ಹಾಗಾಗಿ ಇವತ್ತು ಅವರ ಜಯಂತಿಯವನ್ನ ಎಲ್ಲ ಸಮುದಾಯವು ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದ್ರ ವಿಶೇಷವಾಗಿ ಈ ವರ್ಷ ಏನು ಕೆಂಪೇಗೌಡರು 517 ವರ್ಷಗಳ ಹಿಂದೆ ಈ ನಾಡ ಕಟ್ಟಿದಂಥವ್ರು, ಅದಕ್ಕಿಂತ ಹಿಂದೆ ನಮ್ಮ ಗಂಗಾ ಸಾಮ್ರಾಜ್ಯದವರು ಸುಮಾರು 300 ವರ್ಷದಿಂದ 1000 ವರ್ಷಗಳವರೆಗೂ ಈ ನಾಡನ್ನು ಆಳಿದಂಥವ್ರು, ಈ ನಾಡ ಕಟ್ಟಿದಂಥವ್ರು ಸುಧಾ ಅವರ ಒಂದು ಇತಿಹಾಸವನ್ನು ಸಾರುವಂತಹ ಒಂದು ಟ್ಯಾಬ್ಲೋವನ್ನು ಸುಧಾ ವಿಶೇಷವಾಗಿ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಅವರು ಸುಮಾರು 96 ಪ್ರಾಂತ್ಯಗಳ ನಿರ್ಮಾಣವನ್ನು ಮಾಡಿದಂಥವ್ರು. ತಮಿಳುನಾಡು, ಚೆನ್ನೈಯಿಂದ ಹಿಡಿದು ಆಂಧ್ರದವರೆಗೂ ಗಂಗಾ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡಿ ನಾಡನ್ನು ಆಳಿದಂತಹ ನಮ್ಮ
ಕುಲಬಾಂಧವರು ಅವರ ಇತಿಹಾಸವನ್ನು ಸಾರುವಂತಹ ಏನು ಇವತ್ತು ಟ್ಯಾಬ್ಲೋವನ್ನು ಸುಧಾ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದೀವಿ ವಿಶೇಷವಾಗಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಎಲ್ಲ ಸಮುದಾಯದವರು ಬಂದ್ರೆ ಒಂದು ಜಯಂತಿ ಮಾಡೋ ಉದ್ದೇಶ ಆ ವ್ಯಕ್ತಿಯ ಸಾಧನೆ ಮತ್ತು ಈ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನ ಎಲ್ಲಾ ಸಮುದಾಯದವರು ಆಚರಣೆ ಮಾಡಿದ್ರೆ ಮಾತ್ರ ಅದು ಅರ್ಥ ಸಿಗ್ತದೆ. ಹಾಗಾಗಿ ಎಲ್ಲಾ ಸಮುದಾಯದವರು ಈ ಕಾರ್ಯಕ್ರಮ ಪಾಲ್ಗೊಳ್ಬೇಕು, ಅವರ ಇತಿಹಾಸವನ್ನ ಸಾಧನೆಯನ್ನ ಸಾರುವಂತಹ ಒಂದು ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಸ್ವಾಗತವನ್ನ ಕೊಡ್ತೀನಿ. ಜೈಕಾರ ಹಾಕ್ಬಿಡಿ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಹಾಕೋಣ ಜೋರಾಗಿ ಹಾಕೋಣ ಎಲ್ಲರೂ. ಕೆಂಪೇಗೌಡರಿಗೆ, 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 ಬೆಂಗಳೂರು ಕಟ್ಟಿದ ನಾಡದ ಕೆಂಪೇಗೌಡರಿಗೆ, ಕೆಂಪೇಗೌಡರಿಗೆ, ನಾಡಿಕಟ್ಟ ಕೆಂಪೇಗೌಡರಿಗೆ. ಬ್ಯಾಟ್ರಿ ಇಟ್ಕೊಳ್ಳಿ, ಅಲ್ಲಿಗೆ ಬೇಕು. ನಾಡಪ್ರಭು ಕೆಂಪೇಗೌಡರಿಗೆ.